ಅಪ್ಪನಿಗೊಂದು ಪತ್ರ ಬರೆದು ಮಗಳು ಪಿಜಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಪ್ಪ ಪ್ರೀತಿಸೋದು ತಪ್ಪ ಅನ್ನುವಂತಹ ಒಂದು ಮಾತನ್ನು ಕೇಳ್ತಾ ಇದ್ದಾಳೆ ಮಗಳು. ಯುವತಿ ಅಪ್ಪನಿಗೆ ಒಂದು ಪತ್ರ ಬರೀತಾಳೆ. ಪತ್ರ ಬರೆದು ಅಥವಾ ಮಗಳು ಪಿಜಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಅಪ್ಪ ಪ್ರೀತಿಸೋದು ತಪ್ಪ ಅಂತ ಕೇಳ್ತಾ ಇದ್ದಾಳೆ ಮಗಳು. ಪ್ರೀತಿ ಮಾಡಿದ ವಿಚಾರವಾಗಿ ಹಾಸನ ಮೂಲದ ವತ್ಸಲ ಎಂಬ ಯುವತಿ ಅಥವಾ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆಕೆಯ ಭಾವನಾತ್ಮಕ 8 ಪುಟದ ಡೆತ್ ನೋಟ್ ಏನಿದೆ ಅದು ಕಣ್ಣೀರು ತರಿಸುತ್ತೆ. ಆ ರೀತಿಯಾಗಿದೆ. ಅಪ್ಪ ನಾನು ಕೇಳಿದ್ದೆಲ್ಲವನ್ನೂ ಕೂಡ ಕೊಡಿಸಿದ್ದೀರಿ, ಐ ಲವ್ ಯು ಅಪ್ಪ ಅಂತ ಹೇಳ್ತಾ ಇದ್ದಾಳೆ. ನಾನು ನಿಮ್ಮ ಗೌರವವನ್ನು ಎಂದಿಗೂ ಕೂಡ ತಗ್ಗಿಸಲಾದ ಕೆಲಸವನ್ನು ಮಾಡಲ್ಲ ನಾನು, ಆದರೆ ನಾನೊಂದು ಪ್ರೀತಿ ಮಾಡಿದ್ದೇನೆ ಅಪ್ಪ ಹೇಳ್ತಾ ಇದ್ದಾಳೆ ಮಗಳು. ಅಪ್ಪ ನೀವೆಲ್ಲ ಕೊಡಿಸಿದ್ದೀರಿ ನನಗೆ, ನೀವು ಯಾವುದಕ್ಕೂ ಕೂಡ ನನಗೆ ಕಡಿಮೆ ಮಾಡಿಲ್ಲ, ನಿಮ್ಮ ಪ್ರೀತಿ ನನಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಹೇಳ್ತಾ ಇದ್ದಾಳೆ. ವತ್ಸಲ ಹೇಳ್ತಾ ಇರುವಂತಹ ಮಾತು ಆಕೆಯ ಒಂದು ಡೆತ್ ನೋಟ್ನಲ್ಲಿ ಬರೆದುಕೊಂಡಿದ್ದಾಳೆ ವತ್ಸಲ. ಅಪ್ಪ ನೀವು ನನಗೆ ಎಲ್ಲವನ್ನೂ ಕೂಡ ಕೊಡಿಸಿದ್ದೀರಿ, ತುಂಬ ಪ್ರೀತಿ ಮಾಡ್ತೀನಿ, ಐ ಲವ್ ಯು ಅಪ್ಪ ಅಂತ ಹೇಳ್ತಾ ಇದ್ದಾಳೆ. ನಾನು ನಿಮ್ಮ ಗೌರವವನ್ನು ತೆಗೆಯುವಂತಹ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ, ಮಾಡೋದಿಲ್ಲ, ನೀವು ನನ್ನಿಂದ ತಲೆ ತೆಗೆಸುವಂತೆ ಆಗಬಾರದು ಅಂತ ಹೇಳಿ ಅಪ್ಪನಿಗೆ ಪ್ರೀತಿಯಿಂದ ಮತ್ತೆ ಭಾವನಾತ್ಮಕವಾಗಿ ಪತ್ರವನ್ನು ಬರೀತಾಳೆ. ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ, ಆ ಗೌರವ ಹಾಗೇ ಇರುತ್ತೆ, ತಲೆ ತೆಗೆಸುವಂಥ ಕೆಲಸ ಮಾಡಲ್ಲ, ಆದರೆ ನಾನೊಂದು ಪ್ರೀತಿಯನ್ನು ಮಾಡಿದ್ದೀನಿ ಅಪ್ಪ, ನಿಮಗೆ ಅದನ್ನು ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಪ್ರೀತಿಯನ್ನು ಉಳಿಸಿಕೊಳ್ಳಲು ಆಗಿಲ್ಲ ಅಪ್ಪ, ನನಗೆ ಯಾಕೋ ಗೊತ್ತಿಲ್ಲ, ಆ ಪ್ರೀತಿಯನ್ನು ಪಡೆಯಲು ಸಾಧ್ಯ ಆಗ್ತಿಲ್ಲ ಅಪ್ಪ, ನನಗೆ ತುಂಬ ನೋವಾಗ್ತಾ ಇದೆ, ಕ್ಷಮಿಸಿಬಿಡು ಅಪ್ಪ ನನ್ನ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾಳೆ ವತ್ಸಲ. ಮತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ನಿಜಕ್ಕೂ ಕೂಡ ಈಗಿನ ಯುವಜನತೆ ಕೆಲವೊಂದು ವಿಚಾರದಲ್ಲಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಜಾಸ್ತಿ ಆಗಿಬಿಟ್ಟಿದೆ. ಪ್ರೀತಿ ಮಾಡಿದ್ದೀರಾ ನಿಜ, ಆದರೆ ಪ್ರೀತಿ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಆ ಪ್ರೀತಿಯನ್ನು ನಮ್ಮ ಕೈಯಲ್ಲಿ ಉಳಿಸಿಕೊಳ್ಳೋಕೆ ಆಗುತ್ತಾ, ಪಡೆದುಕೊಳ್ಳೋಕೆ ಆಗುತ್ತಾ, ಆ ಒಂದು ಶಕ್ತಿ, ಆ ಒಂದು ಯೋಗ್ಯತೆ ಎಲ್ಲವೂ ಕೂಡ ನಮ್ಮಲ್ಲಿ ಇದೆಯಾ ಅನ್ನುವಂಥದ್ದನ್ನು ಫಸ್ಟು ಯೋಚನೆ ಮಾಡಬೇಕು, ಆಮೇಲೆ ಮಾಡಬೇಕಾಗುತ್ತೆ. ಪ್ರೀತಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಮಾಡಿ ಅರ್ಧಕ್ಕೆ ಕೈ ಕೊಟ್ಟೋಗೋದು ದೊಡ್ಡ ವಿಚಾರ ಅಲ್ಲ. ಈಗಿನ ಸಮಾಜದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ, ಆದರೆ ನೀವು ನಿಮ್ಮ ಒಂದು ದುಡುಕಿನ ಆತುರದಿಂದ ಪ್ರಾಣವನ್ನೇ ಕಳೆದುಕೊಳ್ತೀರಾ ಅಂತಂದರೆ ಅದು ಹೇಗೆ? ನೀವು ಪತ್ರದಲ್ಲಿ ಬರಿತೀರಾ ಅಪ್ಪ ನಿಮ್ಮ ಗೌರವವನ್ನು ತಲೆ ತೆಗೆಸೋ ರೀತಿ ನಡೆದುಕೊಳ್ಳಲ್ಲ ಅಂತಂದರೆ ಈಗೇನು ಮಾಡಿದ್ರಿ ನೀವು? ಆತ್ಮಹತ್ಯೆ ಮಾಡಿಕೊಂಡು ಇದರಿಂದ ನಿಮ್ಮ ತಂದೆ ಕಿರೀಟ ಬರುತ್ತಾ, ಅಥವಾ ಸಾಧನೆ ಮಾಡಿದ್ರೆ ಅಂತ ಪ್ರಶಸ್ತಿ ಕೊಡ್ತಾರಾ? ಇಲ್ಲ, ಈಗಲೂ ಕೂಡ ಅವಮಾನ ಆಗುತ್ತೆ, ನೋವಾಗುತ್ತೆ. ಪ್ರೀತಿ ಮಾಡಿದರೆ ಪ್ರೀತಿಸಿದವನು ಸಿಕ್ಕಿಲ್ಲ ಅಂತಂದರೆ, ಏನೋ ಮೋಸ ಹಾಕಿದರೆ ಅದನ್ನು ಎದುರಿಸಿ ನಿಲ್ಲಬೇಕು. ಅದು ನಿಜ ಹೆಣ್ಣು ಮಕ್ಕಳ ಒಂದು ಧೈರ್ಯದ ಒಂದು ಸ್ವಭಾವ ಕೂಡ. ನಮ್ಮನ್ನು ಬೇಡ ಎಂದುಕೊಂಡವರ ಮುಂದೆನೇ ತಲೆ ಎತ್ತಿ ನಿಂತು ಅವರೇ ನಮ್ಮನ್ನು ಬೇಕು, ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆ ರೀತಿಯಾಗಿ ಬದುಕಿಸಿ ನಾವು ಸಾಧನೆಯನ್ನು ಮಾಡಬೇಕೇ ಹೊರತು ಈ ರೀತಿಯಾಗಿ ಭಯ ಪಟ್ಕೊಂಡು ನೋವು ಮಾಡಿಕೊಂಡು ದುಃಖದಲ್ಲಿನೂ ಸಾವನ್ನಪ್ಪೋದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದು ಏನು ಪಾಠ ಕಲಿಸುತ್ತೆ? ಯುವ ಜನತೆಯಲ್ಲಿ ಇದೊಂದು ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಏನಾದರೂ ಒಂದು SLCಯಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಫೇಲ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, PUCನಲ್ಲಿ ಕಡಿಮೆ ಮಾರ್ಕ್ಸ್ ಬಂತ ಫೇಲ್ ಆಗೋದು, ಇನ್ನೊಂದು ಯಾವುದೋ ಒಂದು ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ರೀತಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಹೆಣ್ಮಕ್ಳಿಗೆ ಬುದ್ಧಿ ಬರುತ್ತಾ ಇಲ್ಲವೋ ಗೊತ್ತಿಲ್ಲ. ಒಬ್ಬ ತಂದೆ ಒಬ್ಬ ಹೆಣ್ಣು ಮಗಳನ್ನು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ, ಜೋಪಾನವಾಗಿ ಹೆಂಗೆ ಸಾಕಿರ್ತಾನೆ ಅನ್ನೋದು ಆ ತಂದೆಗೆ ಮಾತ್ರ ಗೊತ್ತಿರುತ್ತೆ. ಆ ತಂದೆಯ ಕಷ್ಟ ಶ್ರಮ ಎಲ್ಲವೂ ಕೂಡ ಮಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಮಗಳಿಗೆ ಒಂದು ಒಳ್ಳೆಯ ದಾರಿ ತೋರಿಸಬೇಕು, ಆ ಮಗಳನ್ನು ಓದಿಸಿ ನಾನು ಬೆಳೆಸಿ ಒಂದು ಸ್ಥಾನದಲ್ಲಿ ನಿಲ್ಲಿಸಬೇಕು, ಮತ್ತು ಒಂದು ಒಳ್ಳೆಯ ಮನೆಗೆ ಸೊಸೆಯಾಗಿ ಕಳಿಸ್ಬೇಕಂತ ಸಾಕಷ್ಟು ನೂರಾರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ನೀವೇನು ಕೊಟ್ರಿ?
ಸತ್ತು ಏನು ಸಾಧಿಸ್ತೀರಾ ನೀವು ಗೊತ್ತಿಲ್ಲ. ಆದರೆ ನೀವು ಭಾವನಾತ್ಮಕವಾಗಿ ಪತ್ರ ಬರೆಯೋದು ಬೇರೆ. ನನಗೆ ಪ್ರೀತಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ತುಂಬ ನೋವಾಗ್ತಾ ಇದೆ, ನಾನು ಸಾಯ್ತಾ ಇದ್ದೀನಿ, ನಿಮಗೆ ತುಂಬ ಪ್ರೀತಿ ಮಾಡ್ತೀನಿ, ಗೌರವ ಕೊಡ್ತೀನಿ ಅಂತ ಹೇಳಿ ಪತ್ರ ಬರೆದಿಟ್ಟು ಸತ್ತರೆ ಅದು ಏನು ನಿಮ್ಮ ತಂದೆ ಖುಷಿ ಕೊಡುತ್ತಾ? ನಿಮ್ಮ ತಂದೆ ತಾಯಿಗೆ ಗೌರವವನ್ನು ತಂದು ಕೊಡುತ್ತಾ? ಉಳಿದಂತಹ ನಿಮ್ಮ ಬಂಧು ಮಿತ್ರರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ತಂದೆ ತಲೆ ಎತ್ತಿಕೊಂಡು ಬದುಕೋಕ್ಕಾಗುತ್ತಾ? ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಪ್ರೀತಿಯನ್ನು ಮಾಡ್ತೀರಾ ಅಂತಂದರೆ ಅದನ್ನು ಉಳಿಸಿಕೊಳ್ಬೇಕು, ಅದಕ್ಕೋಸ್ಕರ ಫೈಟ್ ಮಾಡಬೇಕು. 1 ವರ್ಷ 2 ವರ್ಷ 10 ವರ್ಷ ಕಾಯಬೇಕು, ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಬೇಕು. ಅದು ಹಠ. ಅಂದರೆ ನಿಜವಾದ ಪ್ರೀತಿಯನ್ನು ಮಾಡಿದವರು ಯಾರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಧೈರ್ಯದಿಂದ ನಿಂತುಕೊಂಡು ಅದನ್ನು ಸಾಧಿಸಿ ಏನು ಬೇಕೋ ಆ ರೀತಿಯಾಗಿ ಬದುಕಿ ತೋರಿಸ್ತಾರೆ. ತಂದೆ ತಾಯಿಗಳಿಗೆ ಹೆಮ್ಮೆ ತರುವಂತಹ ರೀತಿಯಲ್ಲಿ ಇರ್ತಾರೆ. ಕೆಲವೊಬ್ಬರನ್ನ ನಾವು ನೋಡಿದ್ದೀವಿ, ಪ್ರೀತಿ ಮಾಡ್ತಾರೆ, ಮನೆಯಲ್ಲಿ ಒಪ್ಪಿಸ್ತಾರೆ, ಆ ಧರ್ಮ ಬೇರೆ ಆಗಿರಲಿ, ಜಾತಿ ಬೇರೆ ಆಗಿರಲಿ, ಮತ್ತೊಂದು ಆಗಿರಲಿ, ನನಗೆ ಅವನೇ ಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಒಬ್ಬ ಹೆಣ್ಣುಮಕ್ಕಳು ಹಠವನ್ನು ಸಾಧಿಸಿ ಅವರಿಗೆ ಬೇಕಾದಂತಹ ಒಂದು ಬದುಕನ್ನು ರೂಪಿಸಿಕೊಳ್ತಾರೆ, ತುಂಬ ಚಂದದಿಂದ ಬಾಳ್ತಾರೆ. ಅದು ಎಲ್ಲರಿಗೂ ಕೂಡ ಗೌರವವನ್ನು ಕೊಡುತ್ತೆ. ಆದರೆ ಈ ರೀತಿಯಾಗಿ ಪ್ರೀತಿ ಮಾಡಿದ್ದೀನಿ ಸಾಯ್ತೀನಿ ಅಂತ ಹೇಳಿ ನೀವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀರಾ ಅಂದರೆ ಸಮಾಜಕ್ಕೆ ಏನು ಸಂದೇಶ? ನಿಮ್ಮ ಒಂದು ಫ್ಯಾಮಿಲಿನಲ್ಲಿನೇ ರಿಲೇಟಿವ್ಸ್ನಲ್ಲಿ ತುಂಬ ಜನ ಹೆಣ್ಮಕ್ಳು ಇರ್ತಾರೆ. ನಿಮ್ಮನ್ನು ನೋಡಿ ಅವ್ರು ಏನು ಕಲ್ತ್ಕೋಬೇಕು? ಅವ್ರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಪ್ರೇರಣೆ ಆಗಬಾರ್ದು. ನಿಮ್ಮ ಜೀವನ ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿಯಾಗಿ ಇರಬೇಕೇ ಹೊರತು ಈ ರೀತಿಯಾಗಿ ಅರ್ಧದಲ್ಲೇ ಬದುಕನ್ನು ಕೊನೆಗೊಳಿಸುವಂತಹ ಒಂದು ರೀತಿಯಲ್ಲಿ ಇರಬಾರ್ದು. ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ನೀವು ಏನೇ ಮಾಡಿರ್ಬೋದು, ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗಿರ್ಬೋದು, ಈಗಿನ ಸಮಾಜದಲ್ಲಿ ಬದುಕುವಂಥ ರೀತಿಯನ್ನು ಇನ್ನೂ ಕೂಡ ಯುವ ಜನರು ಕೆಲವರು ಇನ್ನೂ ಕಲ್ತ್ಕೊಂಡಿಲ್ಲ. ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಬೇಕು. ಜೀವನದಲ್ಲಿ ಒಬ್ಬರು ನಮಗೆ ನಂಬಿಸಿ ಮೋಸ ಮಾಡಿದ್ರೆ ಅಥವಾ ಪ್ರೀತಿಯಲ್ಲಿ ನಾವು ದೂರ ಆದರೆ, ನೋವಾದರೆ ಅದರಿಂದ ಹೊರಗೆ ಬರಬೇಕು, ಬಂದು ಸಾಧಿಸಬೇಕು. ಸಾಧಿಸಿದ ನಂತರ ನಿಮಗೇನು ಬೇಕೋ ಎಲ್ಲವೂ ಸಿಗುತ್ತೆ. ಅವನು ನಿಜವಾಗಿಯೂ ಕೂಡ ನಿಮ್ಮನ್ನು ಪ್ರೀತಿ ಮಾಡಿದವನು ಆಗಿದ್ದರೆ ನಿಮಗೋಸ್ಕರ ಕಾಯ್ತಾನೆ, ಇಲ್ಲ ಅಂದರೆ ಸುಮ್ಮನೆ ಇರ್ತಾನೆ. ಆ ರೀತಿಯಾಗಿರುತ್ತೆ. ಈಗಿನ ಸಮಾಜ ಬೇರೆ ಥರ ಇದೆ, ಯೋಚನೆಗಳು ಬೇರೆ ಥರ ಇದೆ. ಗಂಡು ಮಕ್ಕಳ ಯೋಚನೆಯೂ ಬೇರೆ ಥರ ಇದೆ, ಹೆಣ್ಣುಮಕ್ಕಳ ಯೋಚನೆ ಕೂಡ ಬೇರೆ ಥರ ಇದೆ. ಆದರೆ ನಾವು ಇಂತಹ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ನಮ್ಮ ಒಂದು ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸೃಷ್ಟಿ ಮಾಡ್ಕೋಬೇಕು, 4 ಜನ ಒಪ್ಪುವಂತೆ ಬದುಕಬೇಕು ಅಂತಂದರೆ ಅದು ನಮ್ಮ ಕೈಯಿಂದ ಮಾತ್ರ ಸಾಧ್ಯ. ಬೇರೆ ಯಾರೋ ಒಂದು ಹೇಳಿಕೆಗಳಿಂದಾನೋ ಅಥವಾ ಚುಚ್ಚು ಮಾತುಗಳಿಂದನೋ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದರೆ ನೀವೇ ಮುಂದಿನ ದಿನದಲ್ಲಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಒಂದು ಮಗಳಾಗಿ ಇರ್ತಾ ಇದ್ರಿ. ಆದರೆ ನೀವು ಮಾಡಿದಂತಹ ಈ ಒಂದು ತಪ್ಪು ಕೆಲಸದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ನೋವಾಗಿದೆ, ಅವಮಾನ ಆಗಿದೆ. ನಿಮ್ಮ ತಂದೆ ತಲೆ ತಗ್ಗಿಸಿ ನಡಿಬೇಕು ಇನ್ನು ಮುಂದೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ನೀವು ತಂದುಕೊಟ್ಟಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.